ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್, ನಂದಿದು ಎರಡನೇ ವ್ಲಾಗ್ ಆಗಿದೆ. ಸೊ ನಾನು ಫಸ್ಟ್ ಒಂದು ವ್ಲಾಗ್ ಮಾಡಿದೆ, ಬಟ್ ಅದು ಜಸ್ಟ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು ಕ್ಯಾಮ್ರಾದು. ಇದೊಂದು ಪ್ರಾಪರ್ ವ್ಲಾಗ್ ಆಗಿದೆ. ಸೊ ಇವಾಗ ನಾವು ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಟೈಮ್ ಬಂದು 4:30 ಆಗಿದೆ ಸಂಜೆ. ಸೊ ಇವಾಗ ಹೋಗ್ತಾ ಇದೀವಿ. ಅಂಡ್ ನಾವು ಇದನ್ನ ನಿನ್ನೆ ರಾತ್ರಿನೇ ಹೋಗ್ಬೇಕಾಗಿತ್ತು, ಒಂದು 2 ಗಂಟೆ ಆ ಥರ ಹೋಗ್ಬೇಕಾಗಿತ್ತು, ಅಂದ್ರೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಿತ್ತು. ಬಟ್ ಅದಾಗಿಲ್ಲ. ಸೊ ಅದಕ್ಕೆ ಇವಾಗ 4:30ಗೆ ಹೋಗ್ತಾ ಇದೀವಿ ಈವ್ನಿಂಗು. ಬಟ್ ಅಲ್ಲಿ ಜನ ಅಂತೂ ತುಂಬ ರಶ್ ಇದ್ದಾರೆ. ಆ್ಯಂಡ್ ನೋಡೋಣ ಹೇಗಿರುತ್ತೆ ಏನು ಅಂತ. ಸೊ ಇವಾಗ ನಾನು ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ. ಸೊ ನಮ್ದು ಒಂದು ಫ್ಯಾಮಿಲಿ ಅಷ್ಟೇ ಹೋಗ್ತಾ ಇರೋದು. ನೋಡೋಣ ಬನ್ನಿ ಹೇಗಿರುತ್ತೆ ಏನು ಅಂತ. ಗೈಸ್, ಸೊ ಫೈನಲಿ ಈಗ ಹೋಗ್ತಾ ಇದ್ದೀವಿ ನಮ್ಮ ವ್ಯಾನಲ್ಲಿ. ಸೊ ಗೈಸ್, ಫೈನಲಿ ಇವಾಗ ಚಾಮುಂಡಿ ಬೆಟ್ಟ ಹತ್ರ ಬಂದ್ವಿ. ಸೊ ಇಲ್ಲಿ ಬಂದ್ಮೇಲಿಂದ ಮೈಕ್ ಆಫ್ ಆಗೋಗಿತ್ತು. ಸೊ ಇವಾಗ ಕಾರ್ನ ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ ಗೈಸ್. ಸೊ ಇವಾಗ ನಾವು ಹೋಗ್ತಿರೋದು ಸ್ಟೆಪ್ಸ್ ಅಲ್ಲಿ. ಸೊ ಅದಕ್ಕೆ ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಸೊ ನೀವೇನಾದ್ರೂ ಬಂದು ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಲಲಿತ್ ಮಹಲ್ ಅಲ್ಲಿ ಕಾರ್ ಆಗಿರ್ಲಿ ಅಥವಾ ಗಾಡಿ ಆಗಿರ್ಲಿ ಪಾರ್ಕ್ ನ ಮಾಡ್ಬೇಕು. ಸೊ ಅದು ಈ ಆಷಾಢ ಟೈಮಲ್ಲಿ ಮಾತ್ರ ಗೈಸ್. ಸೊ ಇವಾಗ ಫೈನಲಿ ಅರ್ಧ ಮೆಟ್ಲನ್ನ ಹತ್ಬಿಟ್ಟು ಕೂತಿದ್ದೀನಿ. ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಅಂತೂ ಫುಲ್ ಕೆಳಗಡೆ ಬರ್ತಾವ್ರೆ. ಸೊ ಅದಕ್ಕೆ ಈಗ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಇವಾಗ 500 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಸೊ 500 ಸ್ಟೆಪ್ಸ್ನ ಹತ್ಕೊಂಡು ಬಂದಿದ್ದೀವಿ. ಸೊ ಇನ್ನೂ 500 ಸ್ಟೆಪ್ಸ್ ಇದೆ. ಸೊ ಆ ಕಡೆಯಿಂದ ಬರೋರೆಲ್ಲರೂ ಬೇಗ ಹೋಗಿ 5 ಮಿನಿಟ್ಸ್ ಅಲ್ಲಿ ದರ್ಶನ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಅಲ್ಲೇ ಹೋಗ್ಬಿಟ್ಟು ಹೇಗಿರುತ್ತೆ ಅಂತ. ಗೈಸ್, ಸೊ ಫೈನಲಿ ಇವಾಗ 500 ಸ್ಟೆಪ್ಸ್ನ ಹತ್ತಿ ಇವಾಗ ಡೈರೆಕ್ಟ್ ನಂದಿ ಹತ್ರ ಬಂದಿದ್ದೀವಿ. ಸೊ ಅನ್ಕೊಂಡಷ್ಟೇನು ಜನ ಇಲ್ಲ ಇಲ್ಲಿ, ಸ್ವಲ್ಪ ಕಮ್ಮಿನೇ ಇದ್ದಾರೆ. ಆ್ಯಂಡ್ ಇನ್ನೇನು 6 o'clockಗೆ ಕ್ಲೋಸ್ ಆಗುತ್ತೆ. ಬಟ್ ಇವಾಗ ಆಲ್ರೆಡಿ ಟೈಮ್ ಬಂದು 6:03 ಆಗಿದೆ. ಸೊ ಗೈಸ್, ಇವಾಗ ಫೈನಲಿ ಫುಲ್ ಬೆಟ್ಟನ ಹತ್ತಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಚೂರು ರಶ್ಶೇ ಇಲ್ಲ. ಸೊ ಎಕ್ಸ್ಪೆಕ್ಟೆಡ್ಗಿಂತ ಅನ್ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥರ ಆಗಿದೆ. ಒಂದು ಚೂರು ಜನನೇ ಇಲ್ಲ ಅಂದ್ಕೊಳ್ಳಿ. ಸೊ ಗೈಸ್, ಇದೇ ಜಾಗದಲ್ಲಿ ಮೈಕ್ ಬಿದ್ದು ಆಫ್ ಆಗೋಗಿತ್ತು. ಸೊ ಪುಣ್ಯಕ್ಕೆ ಮತ್ತೆ ಸಿಕ್ತು. ಆ್ಯಂಡ್ ಇಲ್ಲಿ ಅವ್ರು ಹೇಳ್ತಾ ಇದ್ರು ವಿಡಿಯೋ ಎಲ್ಲ ಮಾಡಬಾರ್ದು ಅಂತ. ಜಸ್ಟ್ ಅದಕ್ಕೆ ಎಂಟ್ರೆನ್ಸ್ ಅಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡೆ. ಸೊ ದೇವ್ರದ್ದೇನು ವಿಡಿಯೋನು ಮಾಡಿಲ್ಲ ಆ್ಯಂಡ್ ಫೋಟೋನು ತೆಗ್ದಿಲ್ಲ ಅಷ್ಟೇ. ಸೊ ಗೈಸ್, ಫೈನಲಿ ಇವಾಗ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಬಂದು ನೋಡಿದ್ರೆ ಈಚೆ ಕಡೆ ಎಲ್ಲ ಪ್ರೋಗ್ರಾಮ್ನ ಮಾಡ್ತಾ ಇದ್ರು. ಗೈಸ್, ಸೊ ಫೈನಲಿ ಇವಾಗ ದರ್ಶನ ಎಲ್ಲ ಮಾಡ್ಕೊಂಡು ಬೆಟ್ಟ ಇಳಿತಾ ಇದ್ದೀವಿ. ಸೊ ಇವಾಗ ಅಲ್ಲಿ ನಮ್ಮ ಮನೆಯವರು ಎಲ್ಲ ಚುರುಮುರಿ ತಗೋತಾ ಇದ್ದಾರೆ. ದರ್ಶನಕ್ಕೆ ಹೋದಾಗ್ಲೇ ಇದೊಂದು ಮೈಕ್ ಹಾಕೊಂಡಿದೆ. ಸೊ ಅದರಲ್ಲಿ ಇದೊಂದು ಮ್ಯಾಗ್ನೆಟ್ ಒಂದು ಕೆಳಗಡೆ ಬೀಳ್ತು. ಆ್ಯಂಡ್ ಸದ್ಯಕ್ಕೆ ಮೈಕು ನನ್ನ ಬಟ್ಟೆಲೇ ಸಿಗಾಕೊಂಡಿತ್ತು. ಇಲ್ಲಿ ಬಂದು ನೋಡಿದಾಗ ಮೈಕು 2 ಸಿಕ್ತು ಸದ್ಯಕ್ಕೆ. ಸೊ ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಇಳಿದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಸೊ ಮೊದಲು ಈ ಸ್ಟೆಪ್ಸ್ ಹತ್ರ ಎಲ್ಲ ಲೈಟೇ ಇರಲಿಲ್ವಂತೆ. ಸೊ ಇವಾಗ 50 ಮೀಟರ್ಸ್ಗೆಲ್ಲ ಒಂದೊಂದು ಲೈಟ್ ಹಾಕಿದ್ದಾರೆ. ಗೈಸ್, ಸೊ ಇವಾಗ ಫೈನಲಿ ಕಾರ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ಫೈನಲಿ ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಇಲ್ಲಿಂದ ಹೊರಟಿದ್ದು ಮೇ ಬಿ ಒಂದು 5:30 ಆಗಿತ್ತು. ಸೊ ಇವಾಗ ಬಂದು ರೀಚ್ ಆಗಿದ್ದೀವಿ. 9 o'clock ಆಗಿದೆ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮರಿಬೇಡಿ. ಆ್ಯಂಡ್ ಈ ವ್ಲಾಗ್ ತುಂಬ ಚಿಕ್ಕದಾಗಿತ್ತು. ಸೊ ಮುಂದೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದೊಡ್ಡ ವ್ಲಾಗ್ ಆಗಿರಲಿ ಅಥವಾ ಚಾಲೆಂಜ್ ವಿಡಿಯೋಸ್ ಆಗಿರಲಿ ಮಾಡ್ತೀನಿ. ಆ್ಯಂಡ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ. ಸಬ್ಸ್ಕ್ರೈಬ್ನ ಮಾಡೋದು ಮರಿಬೇಡಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.